ಹಲೋ ಹಾಯ್ ಫ್ರೆಂಡ್ಸ್, ಇದು ಕಥೆಯ ಮುಂದುವರೆದ ಭಾಗ. ಫಸ್ಟ್ ವಿಡಿಯೋದಲ್ಲಿ ನಾನು ಈ ಕಥೆಯ ಫಸ್ಟ್ನೇ ಭಾಗವನ್ನು ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ನೋಡ್ಕೊಂಡ್ಬಂದು ಈ ವಿಡಿಯೋ ನೀವು ಕಂಟಿನ್ಯೂ ಮಾಡಿದರೆ ನಿಮಗೆ ಕಥೆ ಅರ್ಥ ಆಗುತ್ತೆ ಫ್ರೆಂಡ್ಸ್. ಕತೆ ಇವಾಗ ಮುಂದುವರಿಯುತ್ತದೆ. ಅಣ್ಣ ಹೊರಡೋಣವಾ ಇವಾಗ? ಸರಿಯಪ್ಪ, ಹೊರಡು ಹೋಗೋಣ. ನಾನು ಹೋಗ್ಬೇಕು, ಅರ್ಜೆಂಟಾಗಿ ಕೆಲಸ ಇದೆ ಅಲ್ಲಿ. ಮತ್ತೆ ಅಣ್ಣ ಸಮಾಚಾರ? ಏನಿಲ್ಲ ತಗೋಣ, ನೀನು ಹೇಳಿದರೆ ಕೇಳ್ತೀವಿ. ಅಣ್ಣ ರೇಷನ್ ತಗೊಬೇಕು ಅಂದರೆ ಏನಣ್ಣ, ಮನೇಲಿ ಏನಾರು ಫಂಕ್ಷನ್ ಗಿಂಕ್ಷನ್ ಹಬ್ಬ ಗಿಬ್ಬ ಇದೆಯಾ? ಹಂಗೇನಿಲ್ಲಪ್ಪ, ಸುಮ್ಮನೆ ನಂದು ಬೇರೆ ಕೆಲಸ ಇತ್ತು, ಯಾರನ್ನೋ ಮಾತಾಡ್ಸ್ಕೊಂಬರ್ಬೇಕಾಯ್ತು. ಹಂಗೆ ಮನೆಗೆ ತರಕಾರಿ ಮತ್ತು ರೇಷನ್ ತರೋಣ ಅಂತ ಬಂದೆ. ಹೌದಣ್ಣ. ನೀನು ಎಲ್ಗೊಳ್ಟಪ್ಪ ಇಲ್ಲಿ ಜಗಳೂರಾಗ ಏನು ಕೆಲಸ? ಏನಿಲ್ಲ ಅಣ್ಣ, ನಮ್ಮ ಫ್ರೆಂಡ್ಸ್ನ ಮೀಟ್ ಮಾಡಿ ಬರ್ಬೇಕಾಗಿತ್ತು, ಅದಕ್ಕೆ ಹೊರಟೆ. ನಮ್ಮ ಹಳೆ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ, ಅದಕ್ಕೆ ಮೀಟ್ ಮಾಡೋಕೆ ಹೊರಟಿದ್ದೀನಿ. ಹೌದೇನೋ, ಫ್ರೆಂಡ್ಸ್ ಮಾತಾಡ್ಸ್ಕೊಂಬರ್ಬೇಕೇನೋ, ಅದಕ್ಕೆ ಲೇಟ್ ಆಗುತ್ತೆ ಅಂದಲ್ವಾ? ಸರಿ ಸರಿ, ಮಾತಾಡ್ಸ್ಕೊಂಬಾರಪ್ಪ. ನಾನು ಹೋಗ್ತೀನಿ, ಇಲ್ಲೇ ರೇಷನ್ ತೊಗೊಂಡು ಈ ಕಡೆನೇ ಹೋಗ್ತೀನಿ, ಬಸ್ ಬರ್ತವೆ, ಹೋಗ್ತೀನಿ. ಸರಿ ಅಣ್ಣ, ಆಯ್ತು ಬನ್ನಿ. ನೀವು ಆ ಕಡೆ ಬಸ್ ಸ್ಟ್ಯಾಂಡಲ್ಲಿ ಇಳಿತೀರಾ ಮತ್ತೆ ಈ ಬಸ್ ಸ್ಟ್ಯಾಂಡಲ್ಲಿ ಇಳಿತೀರಾ? ಹೊಸ ಬಸ್ ಸ್ಟ್ಯಾಂಡಲ್ಲಿ ಇಳಿಸಪ್ಪ, ಅಲ್ಲಿಂದನೇ ಬರ್ತೀನಿ. ಅಲ್ಲಿ ತೊಗೊಂಡು ಹಂಗೆ ಹತ್ತೀನಿ. ಅಲ್ಲಾದರೆ ಬಸ್ ಫ್ರೀ ಇರುತ್ತೆ. ಇಲ್ಲಿ ಬಂದರೆ ಇಲ್ಲಿ ಬಸ್ ಸೀಟ್ ಇರಲ್ಲ, ಏನಿಲ್ಲ, ನಿಂತ್ಕೊಂಡೇ ಬರಬೇಕು. ಅದು ಕರೆಕ್ಟೇ ಬಿಡಿ ಅಣ್ಣ, ನೀವು ಹೇಳೋದು ಕರೆಕ್ಟ್ ಆಗೈತೆ. ನೀನೊಂದು ಯಾವ್ದಾರು ಒಂದು ಬೈಕ್ ಇದು ತೊಗೊಳೋದಲ್ಲ ಅಣ್ಣ, ಒಂದು ಯಾವ್ದಾರು? ಇಲ್ಲಪ್ಪ, ನನಗೆ ಒಡಿಯ ಓಡ್ಸೋಕ್ಕೆ ಬರಲ್ಲ. ಇಲ್ಲಾಂದ್ರೆ ಯಾವಾಗ ತೊಗೊತಿದ್ದೆ. ನಮ್ಮ ಮನೆಯವರು ಯಾವಾಗಲೂ ಹೇಳ್ತಿರ್ತಾಳೆ, ನೀವೊಂದು ಬೈಕ್ ತೊಗೊಳ್ಳಿ ಅಂತ ಹೇಳ್ತಾಳೆ. ನಾನೇ ಓಡ್ಸೋಕ್ಕೆ ಬರಲ್ಲ ಅಂತೇಳಿ ನಾನು ತಗೊಂಡಿಲ್ಲ. ಇಲ್ಲಾಂದ್ರೆ ಯಾವಾಗ ತಂದು ನಿಲ್ಸ್ಕೊಂತಿದ್ದೆ ಮನೆ ಮುಂದೆ. ತಂದ್ರೆ ಆಯ್ತಪ್ಪ, ಮನೆ ಮುಂದೆ ಒಂದು ಗಾಡಿ ಇದ್ದರೆ ಚೆನ್ನಾಗಲ್ವಾ? ಏನಕ್ಕಾರು ಹೋಗೋಕ್ಕೆ ಬರೋಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ತೊಗೊಂಡು ಬರಬೇಕು, ಒಂದು ತಗೋ, ಎಂಥದಾರು ಆಗಲಿ. ಇಲ್ಲ ಒಂದು ಯಾವ್ದಾದ್ರು ಸೆಕೆಂಡ್ಸಲ್ಲಿ ತಗೊಂತೀನಿ ನೋಡು, ಚೆನ್ನಾಗಿರೋ ಗಾಡಿ. ಹೌದು ಕಣಪ್ಪ, ನೀನು ಹೇಳೋದು ಕರೆಕ್ಟಾಗೈತೆ. ಸೆಕೆಂಡ್ಸ್ ಎಲ್ಲ ತಗೊಳಲ್ಲ, ನೋಡ್ತೀನಿ. ಈ ಸತಿ ಬಿತ್ತುತ್ತೀವಿ, ಒಂದು ಸ್ವಲ್ಪ ಬೆಳೆ ಚೆನ್ನಾಗಾದರೆ ತೊಗೊಂಬರ್ತೀನಿ. ನೀನು ಹೇಳೋದು ಕರೆಕ್ಟಾಗೈತೆ. ಎಲ್ಗಾರು ಹೋದ್ರು ಬಂದರೂ ಬೇಕಾಗುತ್ತೆ. ಇವ್ರನ್ನ ಸುಮ್ಮನೆ ಕೈ ಕಾಲು ಹಿಡಿಬೇಕಾಗುತ್ತೆ, ಹೋಗಿ ಬರೋಣ ಅಂತ. ನೋಡೋಣ ತಡಿ, ಇದೇನಾಗುತ್ತೋ ನೋಡೋಣ. ಸರಿಯಪ್ಪ, ನಾನು ಇಲ್ಲೇ ಇಳಿಸು, ನಾನು ಇಲ್ಲೇ ಹೇಳ್ಕೊಂತೀನಿ. ಇಲ್ಲೇ ನಿಲ್ಲಿಸ್ತೀನಿ. ಸರಿ ತಗೊಂಡು ನಾನು ಹೋಗ್ಬೇಕಾಯ್ತು ಅರ್ಜೆಂಟು. ಸರಿ, ನೀವು ಹುಷಾರಾಗಿ ಅದೇನೇನು ತೊಗೊಂಡು ರೇಷನ್ ತಗೊಂಡು ಹೋಗ್ರಿ. ಹಂಗೇನಾರು ನಾನು ಬರೋದಾದ್ರೆ ನಿಮಗೆ ಸಿಗ್ತೀನಿ, ಇಲ್ಲಿಗೆ ಬರ್ತೀನಿ. ಹೆಂಗೋ ಅಣ್ಣನ ಇಳಿಸಿದ್ದು ಒಳ್ಳೇದಾಯಿತು. ನಾನು ಅಣ್ಣನ ಹತ್ರ ಸುಳ್ಳು ಹೇಳಿದೆ, ನಾನು ನಮ್ಮ ಫ್ರೆಂಡ್ಸನ್ನ ನೋಡೋಕೆ ಬಂದೀನಿ ಅಂತೇಳಿ. ನಾನು ನಮ್ಮ ಹುಡುಗಿನ ಮೀಟ್ ಮಾಡೋಕ್ಕೆ ಬಂದಿರೋದು ಇವತ್ತು. ಎಲ್ಲರದು ಇವಳು ಇಲ್ಲಿ ಬರ್ತೀನಿ ಇಲ್ಲೇ ಇರೋ ಅಂತ ಹೇಳಿದ್ಲು. ಇಲ್ಲಿ ನೋಡಿದರೆ ಬಂದಿಲ್ಲ, ಏನಿಲ್ಲ. ಫೋನ್ ತೊಗೊಂಬ ಅಂದರೆ ಫೋನ್ ಮನೇಲಿ ಇಟ್ಟು ಬರ್ತೀನಿ, ಚಾರ್ಜ್ ಇಲ್ಲ ಅಂತ ಹೇಳಿದ್ಲು. ಹೆಂಗಪ್ಪ ಇದು ಫೋನ್ ಬೇರೆ ತೊಗೊಂಬಂದಿಲ್ಲ, ಹೆಂಗೆ ಫೋನ್ ಮಾಡೋದು? ಸರಿ, ಇಲ್ಲೇ ವೆಯ್ಟ್ ಮಾಡ್ತೀನಿ, ನೋಡೋಣ ಬರ್ತಾಳೆ. ಅಗೋ, ಅಲ್ಲಿ ಬರ್ತಿರೋದು ನಮ್ಮ ಹುಡುಗಿ ಆಗಿದ್ದಂಗಿದ್ದಾಳೆ. ಅಪ್ಪ ಅಂತಿಂತು ಬಂದ್ಲು. ಹಲೋ, ಇಷ್ಟೊತ್ತಿಗೆ ಬರೋದು ನೀನು? ನಾನು ಬಂದೆ, ಹಾಫ್ ಆನ್ ಅವರ್ ಆಯಿತು. ವೆಯ್ಟ್ ಮಾಡಿ ಸಾಕಾಗೋಯ್ತು. ಅವಾಗ ಬರ್ತೇನೆ ಅಂತ. ನಾನು ನೋಡಿದರೆ ಫೋನ್ ಬೇರೆ ತಂದಿಲ್ಲ, ನಿನಗೆ ಕಾಲ್ ಮಾಡೋಣ ಅಂದರೆ. ಯಾಕೆ ಇಷ್ಟೊತ್ತಾಯಿತು? ಇಲ್ಲ, ನನ್ನ ಬೈಕ್ ಬೇರೆ ಇರಲಿಲ್ಲ, ಅದಕ್ಕೆ ನನ್ನ ಫ್ರೆಂಡ್ ಬೈಕ್ ಇಸ್ಕೊಂಡು ಬರೋಕ್ಕೆ ಇಷ್ಟೊತ್ತಾಯಿತು. ಅದರಲ್ಲಿ ನಮ್ಮೂರು ಅವಣ್ಣ ಬೇರೆ ನನ್ನ ಜೊತೆಗೆ ಬರ್ತೀನಿ ಅಂತ ಅವಣ್ಣ ಕರ್ಕೊಂಬಂದು ಬಿಟ್ಟು ಇಲ್ಲಿಗೆ ಬರೋ ವರ್ಷಕ್ಕೆ ಲೇಟ್ ಆಯಿತು. ಸಾರಿ ಆಯಿತಾ? ಸರಿ ಆಯಿತು, ಬೈಕಿಲ್ಲೆಲ್ಲ ನಿಲ್ಲಿಸೋಣ, ಹೋಗೋಣ. ಮತ್ತೆ ಬೈಕ್ನಲ್ಲಿ ಹೋಗೋದು ಬೇಡ. ಇಲ್ಲಿ ಯಾರಾದ್ರು ನಮ್ಮ ಊರಲ್ಲಿ ನೋಡಿದರೆ ಮತ್ತೆ ಊರಲ್ಲಿ ಹೇಳ್ಬಿಡ್ತಾರೆ ಅಷ್ಟೇ. ಸರಿ ಅಲ್ಲೆಲ್ಲರೂ ನೆರಳಿಗೆ ಹಾಕ್ಬರ್ತೀನಿ. ಆದರೆ ನಾನು ಬೇಗ ಹೋಗಬೇಕು, ನನ್ನ ಟೈಮ್ ಇಲ್ಲ. ನಮ್ಮ ಫ್ರೆಂಡ್ ಇಸ್ಕೊಂಬಂದಿರೋದು ಹಾಫ್ ಆನ್ ಅವರ್ ಆಗುತ್ತಂತ ಹೇಳಿದ್ದೀನಿ. ಬೇಕಾದ್ರೆ ಒಂದು 1 ಅವರು ಇಲ್ಲ ಒಂದು 2 ಅವರ್ ಹೇಳ್ಬೋದು, ಅವ್ನಿಗೆ ಹೇಳ್ಕೊಬೋದು, ಅವನೇನು ಬೇಜಾರಾಗಲ್ಲ. ಸರಿ, ಬೈಕ್ ನಿಲ್ಸ್ಬಂದೆ, ಓಡೋ ನಡಿ ಬೇಗ. ಅದೇನು ಏನಾದ್ರು ತಿಂತೀಯಾ? ಊಟ ಮಾಡಿ ಬಂದ? ಏನಾದ್ರು ತಿನ್ನೋದಾದ್ರೆ ನಡಿ, ಕರ್ಕೊಂಡು ಹೋಗ್ತೀನಿ. ಏನಾದ್ರು ತಿನ್ನು, ಬೇಗ ಮಾತಾಡ್ಬಿಟ್ಟು ಹೋಗೋಣ, ನಮಗೂ ಕೆಲಸ ಇದೆ ಊರಲ್ಲಿ. ನನಗೆ ನನ್ನ ಹತ್ರ ಇಲ್ಲಿ ಬಂದಾಗ ಮಾತ್ರ ನಿನಗೆ ಕೆಲಸ ಇರ್ತವೆ. ಊರಲ್ಲಿ ಬೇಕಾದ್ರೆ ತಿರ್ತಾ ಇರ್ತೀಯ ತರೋ ಅಂತ. ಇಲ್ಲಿ ಬಂದಾಗ ಮಾತ್ರ ನಿನ್ಗೆ ಅರ್ಜೆಂಟು ಕೆಲಸಗಳು ಎಲ್ಲ. ಆಯ್ತು ಬಿಡಮ್ಮ, ರೇಗ್ಬೇಡ. ಏನಕ್ಕೆ ರೇಗ್ತೀಯ? ಬಂದ ತಕ್ಷಣ ಸುಮ್ಮನೆ ಏನಕ್ಕೆ? ಹೌದು, ನಿನ್ನ ಬೈಕ್ ಎಲ್ಲಿ? ಏನು ಮಾಡಿದೆ ನಿನ್ನ ಬೈಕ್ನ? ಇಲ್ಲ, ನನ್ನ ಬೈಕು ಸರ್ವಿಸ್ ಮಾಡಿಸಿಲ್ಲ, ಹಂಗಾಗಿ ಅದು ಹಂಗೆ ಮನೆ ಹತ್ರ ಯಾಕೋ ಸ್ಟಾರ್ಟ್ ಆಗಲಿಲ್ಲ. ಮನೆ ಹತ್ರನೇ ಬಿಟ್ಟು ಬಂದೆ. ಸರಿ ಬಾ, ಮತ್ತೆ ನಮ್ಮೂರವ್ರು ಯಾರು ಬರೋ ಅಷ್ಟೊತ್ತಿಗೆ ನಾವು ಹೋಗ್ಬಿಡೋಣ. ಸುಮ್ಮನೆ ಯಾರು ನೋಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಈ ಹುಡುಗ ನಮ್ಮೂರಾಗತ್ತಲ್ಲ, ಇಲ್ಲೇನು ಮಾಡ್ತಿದ್ದಾನೆ ಆ ಹುಡುಗಿ ಜೊತೆ? ಆ ಹುಡುಗಿ ಯಾವ್ದು? ನಮ್ಮೂರಂತ ಅನ್ಸಲ್ಲ. ಓಹೋ, ಇವ್ರೇನೋ ಲವ್ ಅಂತಾರಲ್ಲ, ಅದನ್ನೇನೋ ಮಾಡ್ತಿದಾರೇನೋ. ಲವ್ವೋ ಪವ್ವೋ ಮಾಡಲಿ. ಊರಕ್ಕೆ ಬರ್ತೀಯಲ್ಲ, ಐದು ಬಾರ್ಲ ಸರ್ ತಗ್ಲಾಕೊಂಡು ಇವತ್ತು ನೀನು ನನಗೆ. ಇವ್ರೆ, ಅಲ್ಲಿ ನೋಡು, ಆ ವಜ್ಜ ಯಾಕೋ ನಿನ್ನೆ ನೋಡ್ತಾ ಇದ್ದಾನೆ. ನಿಮ್ಮೂರ ವಜ್ಜಂದು. ಯಾರು ನೋಡ್ತಿದ್ದಾರೆ? ಓ, ಈ ವಜ್ಜು ನಮ್ಮೂರು ತಾನೇ, ನೋಡ್ಬಿಟ್ಟ ನಮ್ಮನ್ನ. ಏನಪ್ಪ ಮಾಡೋದು? ಅದಕ್ಕೆ ನಾನು ಹೇಳ್ದೆ ಈಗ ಹೋಗೋಣ ಅಂದರೆ ಇಲ್ಲಿ ನಿಲ್ಸ್ಕೊಂಡು ಮಾತಾಡ್ಬಿಟ್ಟೆ ನೀನು. ನೀನಾ ನಿಲ್ಸ್ಕೊಂಡಿದ್ದು? ನೀನು ತಾನೇ. ಬಾ ಹೋಗೋಣ ಬೇಗ, ನಮ್ಮೂರವರು ಬರ್ತಾರಂತ ಹೇಳ್ದೆ ತಾನೆ. ಬಾ ಹೋಗೋಣ ಬೇಗ.
ಸರಿ ಹೊರಡ ನಡಿ, ಬೇಗ 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 ಹೋಗ್ಬಿಡೋಣ. ಸುಮ್ಮನೆ ವಜಾ ನೋಡಿದಾನೆ ಮತ್ತೆ. ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಊರಿಗೆ ಹೋದ್ಮೇಲೆ. ನಮ್ಮ ಫ್ರೆಂಡಿಗೆ ಬೇರೆ ಬೈಕ್ ಕೊಡಬೇಕಾಗಿತ್ತು. ಸರಿ ಹೋಗೋಣ ನಡಿ. ಏನೇ ನೀನು ಹಿಂಗೆ ನಡ್ಕೊಂಬರ್ತೀಯ? ಬೇಗ ಬೇಗ ಬಾರೆ. ನಾನು ವಯಸ್ಸಾದಳೆ ಅಂತ ಚೆನ್ನಾಗಿ ನಡೀತೀನಪ್ಪ. ಇವಳು ಬರೋಕ್ಕೆ ಇದು ಮಾಡ್ತಾಳೆ. ಯಾಮ್ ನಡೀತಾವಲ್ಲ ಹಂಗೆ ನಡಿಯಕತ್ತಾಳೆ ನೋಡು. ಏ ಅಜ್ಜಿ ಬಂದೇರು, ನೀನು ಸುಮ್ಮನೆ ಸರ ಹೋಗ್ಬಿಟ್ಟು ನನ್ನ ಬೈದೆ. ನಾವು ಬರ್ತೀನಮ್ಮ ನಿಲ್ಸಕ್ಕೆ. ನೀನು ನನ್ನ ಹನ್ನದ ನೋಡಿ ನೀನು. ಹಾಂ ತಟ್ಟೆ ಅಲ್ಲಿ ಯಾರು ನಿಂತ್ಕೊಂಡಲ್ಲ, ಹುಡುಗಿ ನಮ್ಮೂರು ಅನ್ಸುತ್ತೆ. ಯಾರನ್ನೇ ನೀನು ನೋಡಿದೆ? ಯಾರೇ? ಈ ಪಾಪಿನ? ಹ್ಞೂ ಹೌದು ಕಣಮ್ಮ, ಈ ಹುಡುಗಿದ್ ನಮ್ಮೂರೇ. ನೋಡಜ್ಜಿ ಓದಕ್ಕಂತ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಹುಡುಗನ ಹತ್ರ ಮಾತಾಡ್ತಾ ಇದ್ ನೋಡು. ಸರ್ರೆ ತಗ್ಲಾಕೊಂಡು ಇವಳು ಊರಾಗ ನಾನೇ ಎಲ್ಲ ನಾನೇ ಅಂತ ಮಾತಾಡೋಳು. ಸರ್ರೆ ತಗ್ಲಾಕೊಂಡು ನಮ್ಮ ಕೈಗೆ. ಹಲೋ ಇವಳ ಇಲ್ಲಿ ನೋಡು. ಯಾರು ಇವು ಅಜ್ಜಿ ಇವಕ್ಕ ನಿನ್ನೇನೆ ನೋಡ್ತಿದ್ದಾರೆ. ಇವ್ರದ್ದು ನಿಮ್ಮೂರು ಅನ್ಸುತ್ತೆ. ಸರ್ಯಾಗಿ ನೀನು ತಗ್ಲಾಕೊಂಡೆ. ಇವತ್ತೇನೋ ನಮ್ಮ ಟೈಮೇ ಸರಿ ಇಲ್ಲಪ್ಪ. ಏನು ಹೇಳ್ತಿದ್ದೀನಿ ನೀನು? ನಿಜನಾ? ಹಿಂದೆ ನಮ್ಮೂರವ್ರು ಇದ್ದಾರಾ? ತಡಿ ನೋಡ್ತೀನಿ. ಹೌದು ಇವ್ರದ್ದು ನಮ್ಮೂರೇ. ಇವ್ರಿತ್ತು ತಗ್ಲಾಕೊಂಡಲ್ಲಪ್ಪ. ಮನೆಗೆ ಹೇಳಿ ಇವಾಗ ಏನಿಲ್ಲ ಅಂದ್ರೆ ಓಡಿಸ್ತಾರೆ ಅಷ್ಟೇ ನನ್ನ. ಯಾಕನ ಬಂದೆ ಇವತ್ತು? ನನ್ನ ಟೈಮೇ ಸರಿ ಇಲ್ಲ. ಫ್ರೆಂಡ್ಸ್, ಇವತ್ತಿನ ಕತೆ ಈಗ ಮುಗಿಸ್ತಾ ಇದ್ದೀವಿ. ಈ ಕತೆ ಮುಂದುವರಿಯುತ್ತದೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.